ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಕ್ಕಿತು. ಹಾಗಾದ ಕಾರಣ ಹೆಚ್ಚಿಗೇನು ಹೇಳುವಂಥ ವಿಚಾರಗಳಿಲ್ಲ. ಎಲ್ಲ ಇದು ಪದೇ ಪದೇ ಪುನರಾವರ್ತಿ ಆಗ್ತಾ ಉಂಟು. ಎಲ್ಲ ವಿಚಾರಗಳು ನಿಮಗೆ ಈಗೊಂದು 5-6-7 ದಿವಸದಿಂದ ನಿರಂತರ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳು ಗೊತ್ತಿದೆ. ಒಂದು 2 ವಿಚಾರ ಏನು ಕೇಳಿದರೆ, ಮೊನ್ನೆ ಒಂದು ವೇದಿಕೆಯಲ್ಲಿ ನೀವು ನಮ್ಮ ಹೆಂಗಸರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀರಿ. ಅದೊಂದು ಉತ್ತಮ ವಿಚಾರವಾಗಿತ್ತು. ಅಂಥ ಒಂದು ವ್ಯವಸ್ಥೆ ಮಾಡಿದ್ದು ತುಂಬ ಸಂತೋಷ ಆಯಿತು. ಹಾಗೆ ಇನ್ನು ಮುಂದೆ ಇನ್ನೊಂದು ವಿಷಯ ಎಲ್ಲರಿಗೂ ಸುಮ್ಮನೆ ಹೇಳಬೇಕಂತಲೇ ಹೇಳೋದು. ಅದನ್ನು ನಮಗೆ ಭಜನೆಯ ಅವಶ್ಯಕತೆ ತುಂಬ ಇದೆ. ಹಾಗೇಳಿ ನಮ್ಮ ಭಜನೆಯನ್ನು ನಾವು ಡಾಂಬರ್ ರಸ್ತೆಯಲ್ಲಿ ಹುಡುಗಿಯರಿಗೆ ಚಪ್ಪಲ್ ಹಾಕಿಸದೆ ಅವರನ್ನು 10-15 ಕಿಲೋಮೀಟರ್ ನಡೆಸಿಕೊಂಡು ಭಜನೆ ಮಾಡುವ ಅವಶ್ಯಕತೆ ಉಂಟೋ, ಅಥವಾ ಅವರು ಕೂಡ ಚಪ್ಪಲ್ ಹಾಕ್ಕೊಂಡು ಕುಣಿಬಹುದು ಅಂತ ಹೇಳುವಂಥ ಒಂದು ವಿಮರ್ಶೆಯನ್ನು ನೀವೆಲ್ಲರೂ ಮುಂದಿನ ದಿನದಲ್ಲಿ ಮಾಡಬೇಕು. ಯಾಕೆಂದರೆ ನಾವೆಲ್ಲ ಚಪ್ಪಲ್ ಹಾಕ್ಕೊಂಡು ಬರ್ತೇವೆ, ಅವರಿಗೆ ಕಾಲಿಗೆ ಚಪ್ಪಲು ಕೊಡುವುದಿಲ್ಲ. ಅವರು ಯಾವಾಗಲೂ ಭಜನೆ ಮಾಡೋರಲ್ಲ. ಹಾಗೆ ಆ ಬಿಸಿಲಿಗೆ 10 ಕಿಲೋಮೀಟ್ರು 8 ಕಿಲೋಮೀಟ್ರು ನಮ್ಮದು ಎಷ್ಟು ದೊಡ್ಡ ತಂಡ ಇದ್ದರೂ ನಾವು ಇಷ್ಟು ಹುಡುಗಿಯರನ್ನು ಇಷ್ಟು ಹೆಂಗಸರನ್ನು ಭಜನೆ ಮಾಡೋದು ತಪ್ಪಲ್ಲ. ಭಜನೆಯ ಮಾಡುವಂಥ ಕೆಲವು ಸ್ಥಳಗಳು ಅಂತೇಳಿದೆ. ದೇವರ ಸಮ್ಮುಖದಲ್ಲಿ ಭಜನೆ ಮಾಡಬೇಕು, ನಿತ್ಯ ಭಜನೆ ಮಾಡಬೇಕು. ಹಾಗಾದ ಕಾರಣ ಅದರ ಒಂದು ವಿಚಾರದ ಬಗ್ಗೆ ಇದು ಮೊನ್ನೆ ನಮ್ಮ ಇಲ್ಲಿಯ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಲ್ಲ, ಮುಂದೆ ಇನ್ನು ಇದುವೇ ಪುನರಾವರ್ತನೆ ಆಗುವುದಕ್ಕೋಸ್ಕರ ಹಿರಿಯರೆಲ್ಲ ಕೂತ್ಕೊಂಡು ಚಿಂತನೆ ಮಾಡುವ ಅವಶ್ಯಕತೆ ಇದೆ ಅಂತ ಮಾತ್ರ ಹೇಳಿದ್ದೆ ಅಷ್ಟೇ, ವೇದಿಕೆಯಲ್ಲಿ ಹೇಳಿದ್ದೆ ಅದನ್ನು. ಹಾಗೆ ಮತ್ತು ಈ ಊರಿನ ಕುಟತ್ತಜೆ ಗ್ರಾಮದ ಎಲ್ಲ ಜನರು ಬಹಳಷ್ಟು ಶ್ರಮವನ್ನು ವಹಿಸಿದ್ದೀರಿ. ಯಾಕೆ ಹೇಳಿದರೆ 90 ದಿವಸದಲ್ಲಿ ಒಂದು ದೈವಸ್ಥಾನ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗ್ತದೆ ಅಂತ ಹೇಳಿದರೆ ನಂಬುವಂಥ ವಿಚಾರ ಅಲ್ಲ. ಹಾಗಿದ್ರೆ ದೇವರ ಕಾರಣಿಕ ದೇವರನ್ನು ನಾವು ಸ್ಥಾಪನೆ ಮಾಡಿದ ಮೇಲೆ ದೈವ ಆಗಲಿ ದೇವರಾಗಲಿ ಕಾರಣಿಕ ಇಲ್ಲದ್ದು ಎಲ್ಲಿಯೂ ಇಲ್ಲ. ಅದೇ ಇಲ್ಲಿ ಮನುಷ್ಯನ ಇಚ್ಛಾಶಕ್ತಿ ಅಷ್ಟಿತ್ತು ನಿಮ್ಮದು, ಅದನ್ನು ಮಾತ್ರ ನಾನು ಮೆಚ್ಚುತ್ತೇನೆ. ಯಾಕೆ ಮನುಷ್ಯ ಇಚ್ಛೆಯನ್ನು ಕೊಡದೆ ಇದನ್ನೊಂದು ಚಾಲೆಂಜ್ ಆಗಿ ಸ್ವೀಕರಿಸದೇ ಇದ್ದರೆ ಖಂಡಿತ ಕೆಲಸ ಆಗುವುದಿಲ್ಲ. ಯಾಕೆ ಹೇಳಿದರೆ ಕಾರಣಿಕ ಎಲ್ಲ ಕಡೆ ಕಾರಣಿಕ ಎಂಬುದು ದೇವರಲ್ಲಿರುವಂಥ ಕಾರಣಿಕ, ದೇವರ ಮಹಿಮೆ ಇದೆಲ್ಲ ನಮ್ಮ ಮನುಷ್ಯರನ್ನು ಒಳಗೊಂಡಿದೆ ಹೊರತು ಸ್ವಯಂ ದೇವರಿಗೆ ಸ್ವಯಂ ಪ್ರಕಾಶ ಇದೆ. ನಾವೇನು ಸೇವೆ ಮಾಡಿ ಆಗಬೇಕಾದ ಅಗತ್ಯ ಇಲ್ಲ. ಆದರೆ ದೇವರನ್ನು ಪ್ರಕಾಶಮಾನವಾಗಿ ತರಬೇಕಾದ್ರೆ ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು. ಇವತ್ತು ನಾವು ಈ ಎಲ್ಲ ಕೆಲಸಗಳನ್ನು ಲಾಸ್ಟಿಗೆ ಕೂಟತ್ತಜೆಯ ಉಳ್ಳಾಲ್ತಿ ಅಮ್ಮನವರಿಗೆ ಅರ್ಪಿಸ್ತೇವೆ. ಅದು ನಮ್ಮ ದೊಡ್ಡ ಗುಣ, ಮನುಷ್ಯರ ದೊಡ್ಡ ಗುಣ. ಆದರೆ ನಿಮಗೆ ಮನುಷ್ಯರಲ್ಲಿ ಅಂತಹ ಒಂದು ಇಚ್ಛಾಶಕ್ತಿ. ಆವತ್ತು ಸುರುವಿನ ಒಂದು ಮೀಟಿಂಗಿಗೆ ನಾನು ಬಂದ ಮೇಲೆ ಇವತ್ತೇ ಬಂದಿರೋದು ಇಲ್ಲಿಗೆ. ಸುರುವಿನ ಮೀಟಿಂಗಿನ ದಿವಸ ಮಾತಾಡುವಾಗ 90 ದಿವಸದಲ್ಲಿ ಇವರು ಕೊಂಡೆಯವರು ಇವತ್ತು ಅಧ್ಯಕ್ಷರಾಗಿದ್ದರು. ಅವರೆಲ್ಲ ಇದಕ್ಕೆ ಇಡೀ ಎಸ್ಟಿಮೇಟನ್ನೆಲ್ಲ ಮಾಡಿ ಇಟ್ಟಿದ್ರು. ಹಾಗೆ ಮಾಡೋದು, ಹೀಗೆ ಮಾಡೋದು, ಹೀಗೆ ಮಾಡೋದು ಅಂದರೆ ಈ ಬ್ರಹ್ಮಕಲಶದ ಈ ಕಾರ್ಯಕ್ರಮದವರೆಗಿನ ಲೆಕ್ಕಾಚಾರವನ್ನು ಅವತ್ತು ಹಾಕಿರ್ಬೇಕು. ಅವರು ಹಾಕದೇ ಇದ್ದರೆ 90 ದಿವಸದಲ್ಲಿ ಜೀರ್ಣೋದ್ಧಾರ ಮಾಡೋದು ಹೇಗೆ ಆಗ್ತದ? ಹಾಗೆ ಒಂದು ವ್ಯಕ್ತಿ ಕೇವಲ ಜೀರ್ಣೋದ್ಧಾರಕ್ಕೆ ಇಳಿದದಲ್ಲ ಅವತ್ತು ಈ ಕಮಿಟಿ ಕೂಟತ್ತಜೆ ಉಳ್ಳಾಲ್ತಿಯ ಸರ್ವ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಿ ನಾವು ಬ್ರಹ್ಮಕಲಶ ಮಾಡ್ತೇವೆ ಎಂಬ ದೃಢ ಸಂಕಲ್ಪವನ್ನು ತಕ್ಕೊಂಡೇ ಈ ಕೆಲಸಕ್ಕೆ ಇಳಿದ್ದಾರೆ. ಅದು ಗೋಚರಿಸ್ತದೆ ಇಲ್ಲಿ. ಆದ ಕಾರಣ ಮಾತ್ರ ಇಂಥ ಒಂದು ಮಹತ್ಕಾರ್ಯ ಆಗಲಿಕ್ಕೆ ಸಾಧ್ಯ ಆಯಿತು. ಬಂಧುಗಳೇ, ಇನ್ನು ನಾವು ಸಮಾಜದ ಒಗ್ಗಟ್ಟಿನ ಬಗ್ಗೆ ಎಲ್ಲ ಹೇಳಲಿಕ್ಕೆ ದೇವಸ್ಥಾನಗಳಲ್ಲೆಲ್ಲ ಕೂತ್ಕೊಂಡು ಈಗಿನ ಮಕ್ಕಳಿಗೆ ನಾವು ಏನು ಹೇಳುವ ಸರಿ ಮಾಡುವನ ಅಂತ ಕೇಳ್ತೇವೆಲ್ಲ. ಈ ಸಮಾಜವನ್ನು ಉದ್ಧಾರ ಮಾಡುವಂಥ ಅವಶ್ಯಕತೆ ಯಾರಿಂದಲೂ ಇಲ್ಲ. ಯಾಕೆ ಹೇಳಿದರೆ ನಮಗೆ ಯಾರಿಗೂ ಸಮಾಜವನ್ನು ಉದ್ಧಾರ ಮಾಡುವ ಅವಶ್ಯಕತೆ ಇಲ್ಲ, ನಾವು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸಮಾಜದ ಉದ್ಧಾರಕ್ಕೆ ಈ ಲಕ್ಷಾಂತರ ಜನ ಕೋಟ್ಯಾಂತರ ಜನವನ್ನು ಸರಿ ಮಾಡೋದು ಯಾರು ಅಂತ ಎಲ್ಲರೂ ಕೇಳ್ತಾರೆ. ಯಾರೂ ಸರಿ ಮಾಡೋದು ಬೇಡ. ಇಲ್ಲಿ ಕಾಣುವ ಕೋಟಿ ಜನವು ಪ್ರತಿಯೊಂದು ತಂದೆ ತಾಯಿಯ ಮಕ್ಕಳೇ ಅವರು. ಈಗ ತಂದೆ ತಾಯಿಗೆ ಮಕ್ಕಳಿರುವುದೆಷ್ಟು? 4, 5, 3, 2, 1. ಆ 4, 2 ಮಕ್ಕಳನ್ನು ನಾವು ತಂದೆ ತಾಯಿ ಸರಿ ಮಾಡಿದರೆ ಸಮಾಜದಲ್ಲಿ ಕೊಡೋ ಕೂತ್ಕೊಂಡು ಸರಿ ಆಗ್ತಾರೆ. ಈಗ ನಾವು ಒಂದು ಭಾಷಣ ಮಾಡಿ ಅರ್ಧ ಗಂಟೆ ನಿಮಗೆಲ್ಲ ಹೇಳಿ ಸಮಾಜ ಉದ್ಧಾರ ಮಾಡಲಿ, ನಾವೇನು ಸಮಾಜ ಉದ್ಧಾರ ಮಾಡ್ತೇವೆ? ಕನಿಷ್ಠ ನಮ್ಮ ಮಕ್ಕಳನ್ನು ನಮಗೆ ಸರಿ ಮಾಡಲಿಕ್ಕೆ ಆಗ್ತದೆ ಅಂತ ನೋಡಿದ್ರೆ ಆಯಿತು, ಸಮಾಜ ಒಳ್ಳೆಯದಾಗ್ತದೆ. ಮಕ್ಕಳಿಗೆ ಏನನ್ನು ಕೊಡಬೇಕಿದ್ರು ತಂದೆ ತಾಯಿ. ನಿಮಗೊಂದು ಏಕಲವ್ಯನ ಒಂದು ಉದಾಹರಣೆ, ಸಿಂಪಲ್, ಇನ್ನು ಹೆಚ್ಚಿಗೆ ಟೈಮ್ ತಗೊಳ್ಳೋದು, ಈಗ ಮಾತಾಡೋ ಹೊತ್ತಲ್ಲ ಇದು. ಅದು ನಾನು ಮಾತಾಡೋದಿಲ್ಲ ಹೇಳಿದೆ, ಪುನಃ ನನ್ನ ಕರೆದ್ರು ಅವರು, ಅದಕ್ಕೋಸ್ಕರ ಹೇಳಬೇಕಾಗಿದೆ. ಏಕಲವ್ಯನ ಒಂದು ಉದಾಹರಣೆ ಉಂಟು. ಎಲ್ಲರೂ ಹೇಳ್ತಾರೆ ಏಕಲವ್ಯನ ಉದಾಹರಣೆ ಕೊಟ್ಟಾಗ ಹೇಳ್ತಾರೆ. ಈಗ ಅದನ್ನು ಈಗಿನ ಸಾಮಾಜಿಕ ವಿಧಾನ ತೀರ್ಥ ಜಾತಿಯನ್ನು ಮಿತ್ತ ಜಾತಿ ಹಾಕಲಿ ಎಡ್ಡೆಯರು ಬುಡಿಜಿಯರು ಏಕಲವ್ಯಡ ಅರ್ಜುನದಲ್ಲಿ ಹೆಚ್ಚಿಗೆ ಶಕ್ತಿ ಇತ್ತುಂಡು
ಅರ್ಜುನನು ಮಿತ್ತದ ಪ್ರೀತಿ ಇಡಿ ఆయన ಬೀರಣ್ಣು ತುಂಡು ಮಾಡ್ತಾರೆ. ಇದೆಲ್ಲ ಕಥೆಗಳು. ಅರೆ ಯಾಕೆ ಈ ಕಥೆಗಳಿಗೆ ತುಂಬ ಜನ ಸೇರ್ತಾರೆ ಕೇಳಿ, ಹಾಗೆ ಆಗಿರ್ಬೋದು ಅಂತ. ಸುಳ್ಳು. ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಅಲ್ಪ ವಿದ್ಯಾ ಮಹಾಗರ್ವ. ಗುರು ಇಲ್ಲದೆ ವಿದ್ಯೆ ಕಲ್ತದ್ದವನ ಸಾಧನೆ ಹೌದು. ಆದರೆ ಗುರು ಬೇಕು. ಗುರು ಯಾಕೆ ಬೇಕು? ಅವನು ಒಂದು ನಾಯಿ ಹೊಗಳಿದ್ದಕ್ಕೆ ತನ್ನಲ್ಲಿರುವಂಥ ಮಹಾ ಅಸ್ತ್ರವನ್ನು ಪ್ರಯೋಗ ಮಾಡಿದ. ಶಬ್ದವೇದಿ ಎಂಬ ಅಸ್ತ್ರವನ್ನು ಕಾಡಿಗೆ ನಾಯಿಗಳು ಕೊರಪಿದಾಗ, ನಾಯಿ ಬೋ ಬೋ ಹೇಳಿದಾಗ ಶಬ್ದವೇದಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅಂದರೆ ಒಂದು ಬ್ರಹ್ಮಾಸ್ತ್ರ, ಒಂದು ಮಹಾ ಅಸ್ತ್ರಗಳನ್ನು, ಈಗ ಅಟೋಮ್ ಬಾಂಬ್ ಅಂತ ಹೇಳ್ತೇವೆ, ಅದನ್ನು ನಾವು ಯಾವಾಗ ಪ್ರಯೋಗ ಮಾಡಬೇಕು ಅಂತ ಕೂಡ ಗೊತ್ತಿರಬೇಕು ಅಂತ. ಹಾಗೆ ಇಂಥ ಒಬ್ಬ ಅಲ್ಪ ವಿದ್ಯೆಯವರ ಕೈಯಲ್ಲಿ ಇಂಥ ಅಸ್ತ್ರ ಇದ್ದರೆ ಮುಂದೆ ಸಮಾಜಕ್ಕೆ ದೋಷ ಅಂತ ಹೇಳಿಕೊಂಡು ಅವನನ್ನು ಇದು ಮಾಡಿದ ತಡೆದದ್ದು. ಸಮಾಜವನ್ನು ಉಳಿಸಲಿಕ್ಕೋಸ್ಕರ ಅದನ್ನು ತಡೆ. ಈಗ ನಾವು ಹೇಳ್ತೇವಲ್ಲ, ಭಯೋತ್ಪಾದಕರ ಕೈಗೆ ಬಾಂಬ್ ಹೋಗಬಾರ್ದು, ಅಣು ಬಾಂಬ್ ಸಿಕ್ಕಬಾರ್ದು ಅಂತ ಯಾಕೆ ಹೇಳೋದು? ಇದೆಲ್ಲ ಈ ರೀತಿ. ಆದರೆ ಯಾಕೆ ಹೇಳ್ತಾ ಇದ್ದೇನೆ ಕೇಳಿದರೆ, ನಿಮಗೆ ಬೇಕಾದ ಪ್ರತಿಯೊಂದು ಒಳ್ಳೆಯ ವ್ಯವಸ್ಥೆಯು ನಿಮ್ಮ ಮನೆಯ ತಂದೆ ತಾಯಿ ಕೈಯಲ್ಲೇ ಇದೆ. ಇವತ್ತು ಸಮಾಜ, ದೈವಸ್ಥಾನ ಯಾವುದು ಹಾಳಾಗಿದ್ದಲ್ಲ. ನಿಮ್ಮ ಮನೆ, ಪ್ರತಿಯೊಬ್ಬರ ಮನೆಯೂ ಹಾಳಾದ್ದೇ ಇದರ ಪರಿಣಾಮ. ನಿಮಗೆ ಯಾರಿಗೂ ನಿಮ್ಮ ಮಕ್ಕಳ ಹತ್ರ ಮಾತಾಡಲಿಕ್ಕೆ ಸಮಯ ಇಲ್ಲ. ನಿಮ್ಮ ಮಕ್ಕಳು ತಿದ್ದುವ ಧೈರ್ಯ ಇಲ್ಲ ಕಲೆ ಲಾಸ್ಟಿಗೆ. ಯಾಕೆ ಕೇಳಿ, ನಿಮ್ಮ ತಿರುತು ಒಂದೇ ಮಗು, ಅದು ಆತ್ಮಹತ್ಯೆ ಮಾಡಿಕೊಳ್ತು ಅಂತ ಹೆದರಿಕೆ ಆಗ್ತದೆ ನಿಮಗೆ. ಅವನು ಹೋದರೆ, ಮನೆ ಬಿಟ್ಟು ಹೋದರೆ ಜನ ಉಂಟು ಕೇಳ್ತಾರೆ. ಯಾಕೆ ಹೇಳಿ, ನಾವು ಒಂದು ಮಕ್ಕಳನ್ನು ಮಾಡಿ ನಮ್ಮ ಜೀವನದಲ್ಲಿ ಹೇಗೆ ಹೇಳಿದರೆ, ನಮ್ಮ ತಂದೆ ತಾಯಿ ಅಂದರೆ ನಮಗೆ ಪೆಟ್ಟೇ ಕೊಟ್ಟುಕೊಂಡಿದ್ರು. ಅದರಲ್ಲಿ ಸುಳ್ಳಿಲ್ಲ. ಎಲ್ಲ ಯಾಕೆ ಪೆಟ್ಟು ಕೊಟ್ಟು ಹೇಳ್ತೀರಿ, ಹೋಗಿ ನಡಿ ಹೇಳೋದು. ನಡಿ ಹೇಳಿದ್ರೆ ನಾವು ಎಲ್ಲಿಗೆ ಓಡೋದು? ನಾವು ಪುನಃ ಮನೆಗೆ ಬರೋದು. ಯಾಕೆ ನಾವು 6-7 ಮಕ್ಕಳಿದ್ದೇವೆ. ಕನ್ನಡ ಮೀಡಿಯಂ ಶಾಲೆಗೆ ಹೋಗಿದ್ದು. ಕನ್ನಡ ಮೀಡಿಯಂ ಶಾಲೆಗೆ ಹೋದ ಕಾರಣ ನಮಗೆ ಇವತ್ತು ಯಾವ ಊರಿಗೆ ಹೋದರೂ ಬದುಕುವಷ್ಟು ತಾಕತ್ತುಂಟು. ಯಾಕೆ ನಾವು ಎಲ್ಲ ಅನುಭವವನ್ನು ಪಡೆದಿದ್ದೇವೆ. ಈಗಿನ ಹಾಗೆ ಬಾಕ್ಸಿಗೆ ಹಾಕಿ ಮನೆಯಲ್ಲಿ ಮಕ್ಕಳಿಗೆ ಶೂವನ್ನೆಲ್ಲ ಕಟ್ಟಿ ನಾವು ಎತ್ತಿ ಬಸ್ಸಿನೊಳಗೆ ಹಾಕಿಬಿಡೋದು. ಬೆಳಿಗ್ಗೆ ಆ ಮಗು ಹೋಯ್ತು, ಎಲ್ಲಿಗೆ ಹೋಯ್ತು ಅಂತ ಮತ್ತೆ ನಮಗೆ ಗೊತ್ತಿಲ್ಲ. ಅದು ಮತ್ತೆ ಸಾಯಂಕಾಲ ಆ ಮಗುವನ್ನು ವಾಪಸ್ ತಂದು ಆ ಪೆಟ್ಟಿಗೆ ಕೆಳಗೆ ಇಳಿಸೋದು, ಮನೆ ಹತ್ರ ತಂದು ಮಗುವಿಗೆ ಹಾಯ್ ಹಾಯ್ ಬಾಯ್ ಬಾಯ್ ಟಾಟಾ ಟಾಟಾ, ಇಷ್ಟೇ ಮಗುವಿಗೆ ಶಾಲೆಗೆ. ನಾವೆಲ್ಲ ಶಾಲೆಗೆ ಹೋಗುವಾಗ ಹಾಗಿರಲಿಲ್ಲ. ಅಣ್ಣನ ಚಡ್ಡಿ ನಮಗೆ, ಒಬ್ಬ ಮಗನಿಗೆ ಮಾತ್ರ ಡ್ರೆಸ್ ತೆಗೆಯೋ ಕಾಲ ಅದು. ಆ ಡ್ರೆಸ್ಸನ್ನು ಹಾಕ್ಕೊಂಡು ಮತ್ತೊಬ್ಬರು ಹೋಗಬೇಕು. ಆ ಡ್ರೆಸ್ಸನ್ನು ಹಾಕ್ಕೊಂಡು ದಾರಿಯಲ್ಲಿ ಸಿಕ್ಕಿದ ನೀರಿನ ಹೊಂಡಕ್ಕೆ ಕಾಲಾಕಿ ತುಳಿಯುವುದು ನಾವು. ನೀರಿಗೆ ಹೋಗಬೇಡ ಹೇಳಲಿಕ್ಕಿಲ್ಲ. ನೀರಿಗೆ ತುಳಿದು ನೀರನ್ನು ರಟ್ಟಿಸಿ ಚಿಮ್ಮಿಸಿ ಮರಕ್ಕೆ ಕಲ್ಲು ಬಿಸಾಕಿ ಎಲ್ಲ ಮರಗಳ ಹಣ್ಣನ್ನು ಉದುರಿಸಿಕೊಂಡು ಮರಕ್ಕೆ. ನಾವು 5ನೇ ಕ್ಲಾಸು 7ನೇ ಕ್ಲಾಸಿಗೆ ಆಗುವಾಗ ಈಜಲಿಕ್ಕೆ ಕಲ್ತಾಯಿತು. ಪುನಃ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಲಿಕ್ಕಲ್ಲ, ಈಜಿ ಆಯಿತು. ಮರಕ್ಕೆ ಹತ್ತಲಿಕ್ಕೆ ಕಲ್ತಾಯಿತು. ಎಲ್ಲ ಕೆಲಸಗಳನ್ನು ನಾವು ಒಂದು 7ನೇ ಕ್ಲಾಸಿನೊಳಗೆ ಮಾಡಿ ಮುಗಿಸಿಯಾಗಿದೆ. ಕಬಡ್ಡಿ ಆಡಿ ಆಗಿದೆ, ಕೈಕಾಲು ಚೋಳಿ ಹೋಗಿ ಆಗಿದೆ. ಎಲ್ಲ ಅನುಭವವನ್ನು ಶಾಲೆಗೆ ಹೋಗೋ ದಾರಿ ನಮಗೆ ಹೇಳಿಕೊಟ್ಟಿದೆ. ಯಾವ ಥರದ ಹಣ್ಣು ಹಂಪಲುಗಳುಂಟು. ಕುಂಟಾಲ ಬರೆದು ಹಣ್ಣು ಇಂಚಿನಲ್ಲಿ ಒಮ್ಮ ಅವನು ಈಗ ಮೊಬೈಲಲ್ಲಿ ನೋಡ್ತಾನೆ, ಎಂಥದ್ದು ಗೊತ್ತಿಲ್ಲ ಅವನಿಗೆ. ಆಗ ಕುಂಟಾಲ ಹಣ್ಣು ಮೊಬೈಲಲ್ಲಿ ಎಂತ ಹೇಳ್ತದೆ ನೀವು ಸರ್ಚ್ ಮಾಡುವಾಗ, ಅದೇ ಅವನು ಹೇಳೋದು. ಅಣ್ಣೇರೆ ಅಪ್ಪೆ ಬಂಡೆ ಇಂಚಿನ ಮಮ್ಮಿ ಬಂಡೆ ಇಂಚಿನ ಸೈತನ ಪುಣ ತಪ್ಪುದಾರೆ. ನಮ್ಮ ಈ ಪುಣನ ಮಾತ ಕಾತ ದೀಪನಾಗೆಲ್ಲ ಮಮ್ಮಿ ಬೇಡ್ಪುಣೆ ನರಮ ಹಣಿಗೆ ಸ್ವಂತ ಬುದ್ಧಿ ಇಚ್ಛೆ ಕಾತನು ನಿನಗೆ ಯಾದಾಯ ಇನ್ನಿತ ಈತ್ತು ಮಲ್ಲ ವೇದಿಕೆಡು ಈತ್ತು ಮಲ್ಲ ಬಿನ್ನೇರು ಕುಳಿದು ಪುನಃ ಇಂಚಿನ ಒಂಜಿ ಭಾಷಣ ಇಂಚಿನ ತಗೊಂಡ ಈ ಭಾಷಣ ಎಕಾಡೆ ಇಂಚಿ ಮುಲ್ಪ ಮಳ್ತಾರೆ ಇಂಚಿನ ಸಮಾಜ ಸುಧಾರಿಯೋಡು ನನ್ನ ದುಂಬುಗು ದೈವಸ್ಥಾನ ಏರೆಗೆ ನನ್ನೇನು ಕಾಪ್ಯರ ತೀರುವೋ ಹಿಂದುಲು ಒಗ್ಗಟ್ಟಾಪೋನ ಓಡಿಗೆ ಇಂಚಿನ ಒಗ್ಗಟ್ಟಾಪನೆ ಯಾನಿತ್ತೆ ಭಾಷಣ ಮಾಡ್ತಾ ಬೈಕೊಳ್ಳಿ ಒಗ್ಗಟ್ಟಾಪೋನ ಹಿಂದುಲು ವೇರ್ಲೆ ಒಗ್ಗಟ್ಟಾಪೋಜಿ ಸಂಕಲ್ಪ ನಿಕ್ಕಲು ಇಲ್ಲಾಳ್ದಿಲ್ಲಿ ನಿಕ್ಕಲು ಜೋಕ್ಲಿ ನಿಕ್ಕಲು ತೂಳ್ಳಿ ನಿಕ್ಕಲು ಪಂಡಿ ಪ್ರಾಯಡ್ ಮಗೆ ಮದುವೆ ಪನ ತುಲಿ ನಿಕ್ಕಲು ಪಣ್ಣ ಆಣನು ಪೊಣ್ಣು ಮದುವೆ ಪಂಡ ತೂಲಿ ಅದು ಪೊಣ್ಣಾಣಲು ಒಂಜಿ ಆಣನು ತೂದು ಮದುವೆ ಪಂಡ ತೂಲಿ ಐಕ್ ಮಾತ ನಿಕ್ಕಲು ಸಪೋರ್ಟ್ ಕೊರ್ಲಿ ಜೋಕ್ಲಡ ಫ್ರೆಂಡ್ಲಿ ಅದು ಉಪ್ಪಲಿ ಪೂರ 90% ಮಾರ್ಕ್ ತಿಕ್ಕೊಡು ಓಡೆ ನಿಕ್ಕಲಿಗೆ ಪುರ್ಸೋದು ಜಿಲ್ಲ ವಾರಗೊರ ನಿಕ್ಕಲು ದೇವಸ್ಥಾನಗಳು ತುಂಬೋಲಿ ಮಮ್ಮಿ ಏನು ಬರ್ಪೂಜಿ ಹೆಂಗೆ ಫ್ರೆಂಡ್ ನಡಿ ಪೋಯ 2 ಮಣ್ಪಳ ಅಂಬೆ ಅಪ್ಪೆ ದೇವಸ್ಥಾನ ಅಕ್ಕಡೆ ಬೊಕ್ಕ ಪಾತಿರಲ್ಲ ದೋಸ್ತಿನೋಡ ಎಲ್ಲೇ ಪಾತಿರು ಈರು ಎಲ್ಲೇ ಉಪ್ಪು ನಗರಿ ಜೋಕ್ಲಿಗೆ ನೇರೋಡು ದಾಯಗಂಡ ಬೊಕ್ಕ ಅಕ್ಕಳು ಬಲ್ತಾರಲ್ಲ ಎಲ್ಲೇ ಉಪ್ಪು ನಗನೇ ಬಿಟ್ಟು ಮತ್ತದು ಗೊಂಡ್ರೋಡು ನಿಕ್ಕಲು ದೇವಸ್ಥಾನಕ್ಕೆ ಬಂದಾಗ ಭೂತಸ್ಥಾನಕ್ಕೆ ಹೋನಾಗ ಅಪ್ಪಗ ನಿಕ್ಕಲಿಗೆ ಜೋಕ್ಲು ಬಲಿಪೋನ ಉಂಟು ನಂಗೆ ಗೊತ್ತಾಪುಣು ಇದನ್ನು ಗೊತ್ತಾಪುಜಿ ಮಲ್ಯಾಣಾಗ ಹೊರಾನೆ ನಿಕ್ಕಲು ಸ್ಟ್ರಿಕ್ಟ್ ಮಲ್ಪೇರ ಆಪುಜಿ ಎಲ್ಲೇಟೇ ಪಿಂಟದು ಜೋಕ್ಲನ್ನು ಒಟ್ಟುಕೊಂಡ್ರೋಡು ಜೋಕ್ಲನ್ನು ಒಟ್ಟುಕೊಂಡು ಈತ ಜೋಕ್ಲನ್ನು ನಮಗೆ ಒಟ್ಟುಕೊಂಡತ್ತನ ನಮಕ್ಕೆ ಬಾಕಿದಾಗ ನಮಕ್ಕೆ ಪಾತೆರ ಆಪುಜಿ ಇನ್ನು ಬತ್ತನ ಅಪ್ಪೆನಕ್ಲಿಗೆ ಜೋಕ್ಲಿನ ಒಟ್ಟುಕೊಂಡತನ ಕಷ್ಟ ಆಪುಂಡು ಐನೇರು ತೂಣ್ಣೆ ಕಣ್ಣಣಿಲ ಬರಡು ಒಟ್ಟುಗು
ಬಾಳೆಹಣ್ಣು ತೋಡುದಾಡು ದಾಂಡ ಅಪ್ಪನ ಕಡೆಗೆ ಬಾಳೆಹಣ್ಣು ತೋಡಿದ್ರೆ ಗೊತ್ತು ಜೀತು ಮರೆತು ಹೋತು ನಾವು ಅಂಡ್ ಅಮ್ಮೇನೆ ತೂಪುನೇದ ತಟ್ಟೋಣಿರಲ್ಲ ಅಮ್ಮೇನೆ ಪೂರ ಅಮ್ಮೇನೆ ದುಂಬು ಅಮ್ಮೆ ಬೆನ್ಪುಣೆ ಬುಡಿದಿ ಜೋಕ್ಲೆನ್ ತಾಂಗುನೆ ಅಂಚಿನ ಕಾಲಘಟ್ಟ ಇತ್ತಂಡು ಅಪಗ ಆ ಬುಡಿದಿ ಆಪನಾಳು ಜೋಕ್ಲೆಗೆ ಅಕ್ಲ ಜೋಕ್ಲೆಗೆ ಪೂರಾ ವಿಚಾರಲ ಪಡೆದು ಸರಿಯಾದ ಪೇರು ಕೊರ್ದು ಇನಿ ದಯ ಪಡ್ಲಿ ಪೇರು ಕೊರದುಂದಲ ಕೂಡ ದಯ ಪನ್ನೋಡು ಪೇರು ಕೊರೊಂದಿತ್ತೇರು ಈತ ಪೇರಿಚ್ಚಿ 7 ಜೋಕ್ಲಾಡಲ ಏತ್ ಬರ್ಪುಡ್ಲ ಪೇರು ಇತ್ತು ಅಪ್ಪನ ಮಿನಿಟ್ ಅಪ್ಪೆಡ ಪೇರು ಇತ್ತು ಅಪ್ಪಗ ಕೊರಿಯರೆ ಇನಿಚ್ಚ ಓಲೈಚಿ ತಾಯಿಗೆ ಹೆಣ್ಣು ನಮ್ಮ ತಿನ್ಪುಣ್ಣೆ ಬಡ್ಚಂದನ ನಿಕ್ಲಿಗೆ ಕೈಗೆ ತಿಕ್ಕಿನ ತಿಂದನ ನಿಕ್ಲಿಗೆ ಆಪಣ್ಣ ಹೋಗತಿ ಅತ್ತ ಇನ್ನು ಎರೆಗಾಣ್ಲ ಬಸಳೆದ ಸುದ್ದಿ ಮಾತ್ರ ಆಪುಣ ಪದ್ಪೆ ಪೆರತ್ತರಿ ಪೆಲಕ್ಕಾಯಿ ಇತ್ತೆ ಇಲ್ಲಡೆ ಬತ್ತು ಎರೆಗಾಣ್ಲೊಂಜಿ ಈ ಪೆಲಕ್ಕಾಯಿ ಒಂಜಿ ಕೊಂಡಪ್ಪನ ಕೆಂಡೋ ಇದು ಅಣ್ಣರು ಏನಡ ಪೆಲಕ್ಕಾಯಿ ಕೊಂಡಪ್ಪನ ಕೆಣ್ಣೆ ಕೊಂಡ ಒಂಜಿ ಮಲ್ಲ ಇನ್ಸಲ್ಟ್ ಲೆಕ್ಕ ಪೆಲಕ್ಕಾಯ್ದ ಸುದ್ದಿ ಮಾತಾರ ಅಲ್ಲಿ ದಾಂಡ ಪೆಲಕ್ಕಾಯಿ 3 ಗೊತ್ತು ಜಿಂಕ್ಲಿಗೆ ಪೆಲಕ್ಕಾಯಿ 3-4 ಬೀರಳಿ ಮುಟ್ಟತ್ತಿರು ಬರು ಅಪ್ಪಣ ಪೆಲಕ್ಕಾಯಿ ಏತ್ತು ಬಗೆ ಉಂಡು ಒಂಜಿ ಬಾರೆ ಕರ್ತನ ಬಾರೆ ದಂಡಡಿ ಏತ್ತು ಬಗೆ ಉಂಡು ಇನಿ ಅಪ್ಪೆನಕ್ಳಿಗೆ ಗೊತ್ತು ಚಿಂದ ಬಾಲೆಗೆ ಇಂಚಿನ ಗೊತ್ತುಪ್ಪುಂಡು ಸಂಸ್ಕೃತಿ ಬಂಡೆಂಚಿನ ಸಂಸ್ಕೃತಿ ಓಡ್ಬೇಳೆದ ನೀವೇ ಸಂಸ್ಕೃತಿ ನಮ್ಮ ತುಡಿಯರು ಬತ್ತವನೆಂಚ ಭಾರತಿಗೆ ಬತ್ತಿ ಬಾಡ್ನೆಂಚ ಅಪ್ಪೆ ಮಗಳೆಡ ರಡ್ಡು ಬತ್ತಿ ಮಲ್ಪದಾಳ ಅಳ್ಳ ದೀಪ ಹೊತ್ತದಾಳ ಆಳ 5 ಗಂಟೆಗೆ ಲಕ್ಕೆನ ಮಗ ಅಂತ ಕೇಳ್ದಾಳ ತಲೆ ಕೊಂಜಿ ಕೊಡಪ್ಪ ನೀರು ಮೈತದಾಳ ಆಳು ಲೆಕ್ಕದಿ ಬಂಡದು ಅಡಿಪೇರ ಬಂಡದು ಕೊಡ್ತಾರ ಇಂದು ಮುಖ್ಯವಾದ ಭಾಷೆಯ ನೆಂಚಿನ ಮಾಡ್ತಾನೆ ಕಂಡಿದ್ದಕ್ಕೆ ನಮ್ಮ ಇನಿ ಈತು ಪೊರ್ತು ಪಾತಾ ವೇದಿಕೆಗಳು ಸಮಾಜ ಉದ್ಧಾರ ಮಾಡ್ಪೇ ಮಾಡ್ಕೋತ ಆಯ್ನಿ ಇಲ್ಲಿ ಉದ್ಧಾರ ಮಾಡ್ತಾನೆ ಯಾರು ಬೊಕ್ಕ ಸಮಾಜ ಉದ್ಧಾರ ಸಮಾಜ ಸರಿ ಉಂಡು ಅಪ್ಪ ಎಮ್ಮೆನೇ ಸರಿ ಜಂದನೆ ಆತೆ ಜೋಕ್ಲು ಸರಿ ಉಳ್ಳು ಜೋಕ್ಲಲ್ಲಿ ಹಾಳು ಮಾಡ್ತಾನೆ ಅಪ್ಪ ಎಮ್ಮೆ ಬಾಲದ ಕೈಕಿನ ಎಂಕ್ಲು ಮೊಬೈಲ್ ಕೊರನೆ ಏರು ಎಂಕ್ಲು ಕೊರ್ಪಣೆ ಹೇಗೆ ಮೊಬೈಲ್ ಕೊರನೆ ಬೊಕ್ಕ ಬೊಕ್ಕ ಸೈತ್ ತೆಗೆದು ಬಂದ್ಬಿಡಕ್ಕಲ್ಲ ಅಪ್ಪ ಎಮ್ಮೆ ಆಯ್ ಸೈತ್ ಲೆಕ್ಕನೆ ಬಾಳೆಗೆ ಅವು ತಿನ್ನೋಡು ನೋಡೋಯ್ತು ಕೈಟು ಮೊಬೈಲ್ ಕೊರಡು ಇಂದು ಕುಟತ್ತಜದ ಬ್ರಹ್ಮಕಲಸದ ವೇದಿಕೆ ಇಂಚಿನ ಭಾಷಣ ಮಾಡೋದ್ರಿಕ್ಲೆ ಇವತ್ತು ತೂಜು ಇಂದೇ ನಿಜವಿನ ಭಾಷಣ ಗೊತ್ತಾಡ ನರಮಾಣಿ ನಮ್ಮ ಅಪ್ಪ ಎಮ್ಮೆ ತಿದ್ದೊಳ್ಳೆ ಫಸ್ಟಿಗೆ ನಿಕ್ಲು ಊರು ಉದ್ಧಾರ ಮಾಡ್ಬಿಡ್ಚಿ ನಿನ್ನಕ್ಲ ಬಾಲೆಯನ್ನು ತೂಗೊಳ್ಳೆ ಅಡೆಗೆ ಸಮಾಜ ಉದ್ಧಾರ ಹಾಪುಂಡು ಗೊತ್ತಾಡದ ಸಮಾಜಕ್ಕೆ ಉದ್ಧಾರ ಮಾಡ್ಪೇರೆ ಬೇತದಾಳ ಕೆಲಸ ಗೀತೆ ನಮ್ಮ ಜೋಕ್ಲಲ್ಲಿ ನಮ್ಮ ಒಟ್ಟು ಕೊಂಡ್ರೆ ತೀರ್ನೋತಿನ ಬೊಕ್ಕ ಪೋಂಡ ಪೋಪುಂಡು ಬೊಕ್ಕ ಒಂಜಿ 2-3 ಜೋಕ್ಲು ಮಾಡ್ತಾನೆ ಎಡ್ಡೆ ಮಲ್ಪರೆ ಇನ್ನು ಬುಡದಿಗೆಲ್ಲ ಪೊಣ್ ಜೋಕ್ಲೆಗೆಲ್ಲ ತೀರುಜಿ ಆಣ್ ಜೋಕ್ಲೆಗೆಲ್ಲ ತೀರುಜಿ ರಡ್ಡೆಗೆಲ್ಲ ತಾಕತ್ತಿಜ್ಜಿ ದಾಂಡ ತಿನ್ಪೂಜರಾಕ್ಲಿ ಪಾನ್ ಪರಗೆ ತಿನ್ನೊಂದು ಗುಳ್ಳುನೆ ಪಾನ್ ಪರಗೆ ತಿನ್ನೊಂದು ಗುಳ್ಳುನೆ ತಂದೆ ಆಯ್ತು ತಾಕತ್ತಿಜ್ಜಿ ಇಂದು 4 ಪೆದ್ದದು ಎಂಕ್ಲೆ ಇಲ್ಲಳೆ ಬರ್ಪಣ ವೇಳೆದಕ್ಲು ತುಂಬು ಬೈಯ ಮುಟ್ಟ ಪನೆಟ್ಟು ನೀರು ಹೋಯ್ತದು ಬೊಳ್ಪುಗು ಲೆಪ್ಪನಾಗ ಆಳು ಪೆದ್ದದಾಳು ಇನಿ ಆಳೆಗೆ ಬಂಜಿ ಬರಿಯರ ತುಂಬೆ ಆಳ ಆಸ್ಪತ್ರೆ ಬೋಡು ఆయన దినాల డాక్టర్ మనోడు ఈత మళ్ళీ అతను దుంబ మల్లె ఇళ్ళలో ಗೊತ್ತುಜ್ಜಿ ಬಂಜೆ ಇళ్ళ ಗೊತ್ತುಜ್ಜಿ ಇದು ಆಲೋಚಿ ಅವು ಪೆದ್ದನಾಗನೇ ಗೊತ್ತು ಅಣ್ಣ ಆತ ಆರೋಗ್ಯ ಇತ್ತೇರಾಗ್ಲಿ ಪುಣ್ಯೋನಕ್ಲಿ ಅಕ್ಲೇನ ಆ ಆರೋಗ್ಯದ ಅಂಶ ಅಂತ ಇತ್ತು ಅಪ್ಪ ಆರೋಗ್ಯಕ್ಕೆ ಅಪಗಿಂಚಿನ ಇತ್ತದಕ್ಕೆ ಟಾನಿಕ್ ಬರ್ತಾರಾಕ್ಲಿ ನಿಕ್ಲು ಬೂಸ್ಟ್ ತಿಂತಾರ ದಾಲ ಇಜ್ಜಿ ತೆಳಿವರ್ನೆ ಉರ್ಪೇಲರಿತ ತೆಳಿವರ್ನೆ ಪುಳ್ಳೆಗಾಣೆ 4 ಗಂಟೆ ಕಂಡದಪ್ಪನೇ ತಂಜಣ ಉಂಡನೆ ಅಯ್ಯ 4 ಗಂಟೆ ಲೆಕ್ಕದ ಒಂಜಿ ಪುಂಡಿ ತಂಜಣ ಉಂಡುದು ಒಂಜಿ ಚುಂಡು ಉಪ್ಪಡು ಬಾಡದು ಉಂಡುದು ಆರೋಗ್ಯವಂತೆ ಆತಿ ಆಯ್ಕೆ ಕಾಯಿಲೆ ಇತ್ತುಜಿ ಪೂರಾಜೆಲ್ಲ 80 ವರ್ಷ 90 ವರ್ಷ ಬದುಕದೇರು ಅಪ್ಪಣ್ಣ ಅವೇ ಆರೋಗ್ಯ ನಮಗೆ ಇಜ್ಜಂದ ಇತ್ತು ನಮ್ಮ ಜೋಕ್ಲೆಂತ ಹಾಕುನೆಂಚಿನ ಜೋಕ್ಲೆಗೆ ಅನುಭವ ಪಡ್ಪುನೆಂಚಿನ ನನ್ನ ಊರುದ್ಧಾರ ಮಾಡ್ಪುನೆಂಚಿನ ನಮ್ಮ ಊರುದ್ಧಾರ ಮಾಡ್ಪೇರಿದಾಳೆ ಜವತ ಸುಳ್ಳು ಒಕ್ಕಡೆ ಪುದರ್ಗೆ ಉಣ್ಣೈತೆ ಸಮಾಜ ಸುಧಾರಣೆ ಮಾಡ್ತಾರೆ ರಡ್ಡು ಜೋಡು ಕೊರ್ಪನೆಗೆ ರಡ್ಡು ಅಂಗಿ ಕೊರ್ಪೆ ಉದಾಲ ಬಿಡ್ಚಿ ಆಯನ ಜೋಕ್ಲೆ ಎತ್ತುಕೊರಡು ಜೋಕ್ಲೆ ಶಿಸ್ತು ಕಲ್ಪೋಡು ಫಸ್ಟಿಗೆ ಅಂಚಾಯಗಾರನ ಬಂದುಲೇ ಇಂದು ಕ್ಲಿಯರ್ಲ ಇದು ಬರ್ತುಕೊಂಡು ಮಾತೆಲ್ಲ ಉಣಸದೆ ಬರ್ತಾಂಡು ಇಂದು ಭಾಷಣ ಪಾತ್ಯಾರ ಬರ್ತತ್ತು ಅಪ್ಪೆ ಉಳ್ಳಾಳ್ದಿನ ಕ್ಷೇತ್ರಗಳ ಎಂಕ್ಲೆಗಳ ಅವಿನಾಭಾವ ಸಂಬಂಧ ಉಂಡು ಎಂಕ್ಲ ಮರಿಕಾಪದ ದುರ್ಗಾ ಪರಮೇಶ್ವರಿ ನಾ ಆರಾಧಕರು ಎಂಕ್ಲ ಇಲ್ಲಾಳುಪ್ಪನೆ ಮರಿಕಾಪದ ಬೂಡುಡು ಒಂಜಿ ಕಾಲಡು ಎಂಕ್ಲು ಸುಬ್ರಾಯ ದೇವರ ಆಡಳಿತಲ್ಲ ಮಲ್ತೊಂದಿತ್ತನ ಚಿತ್ತನ ಮನೆತನ ಇಡೀ ವರ್ಕಾಡಿ ಎಂಕ್ಲ ಆ ಗ್ರಾಮಡು ಎಂಕ್ಲು ಆ ಕಾಲಘಟ್ಟಡು ಕೂಟತ್ತಜದ ಉಳ್ಳಾಲ್ತಿ ಕಪ್ಪಡು ಮುಗೇರ ಗುತ್ತು ಮುಲ್ಪ ಬಜೆಕಟ್ಟೆ ಪಂಪುರ ಉಂಡು ಬಜೆಕಟ್ಟೆ ದಲ್ಪ ಅದು ಕಪ್ಪಣ ಮುಗೇರ ಗುತ್ತುಡು ಉಳ್ಳಾಳ್ತಿ ಕಟ್ಟೆಡು ಬಚ್ಚಲುಗೊಳ್ಳುದು ಎಂಕ್ಲ ಮರಿಕಾಪದ ದುರ್ಗಾ ಪರಮೇಶ್ವರರ ಇಲ್ಲದ ಎಂಕ್ಲು ಉಳೈ ಸನ್ನಿಧಾನೋಡ ಇಂದಾಯರಿ ಮಾಯಕಾಯಿನಿ ಅಂಚ ಆ ದೇವಿಗೆ ಎಂಕ್ಲು ದುರ್ಗಾ ಪರಮೇಶ್ವರಿಗೆ ಪೂಜೆ ಮಾಡ್ತದೆ ನಿತ್ಯಲ ಎಂಕ್ಲು ಉಳ್ಳಾಲ್ತಿಗೆ ಪೂಜೆ ಮಲ್ಪೇರುಂಡು ನಿತ್ಯಲ ಉಳ್ಳಾಲ್ತಿಗೆ ಆರಾಧನೆ ಎಂಕ್ಲು ಇಲ್ಲ ನಿತ್ಯಲ ಉಂಡು ಏನು ದಾಯಗಿದ್ದೀನಿ ಬಂಡೆ ಇಂದು ದೇವರನ ಬಗ್ಗೆ ಬಂಡೆ ಅಪಂಡ ನಿಗ್ಲಿಗೆ ದೇವರನ ಬಗ್ಗೆ ದಾಯ ಪಂಪುನೆ
ಖಾಲಿ ಭಕ್ತಿ ಭಕ್ತಿ ನಿಂತ ದೇವಸ್ಥಾನ ನಿಕ್ಲಿತ್ತು ಕೋಟಿದ ದೇವಸ್ಥಾನ ಕಟ್ಟುವಾರು ಅವು ಇತ್ತ ಎಲ್ಲಿ ಕೆಲಸ ದೇವಸ್ಥಾನ ಕಟ್ಟೋನೆ ನಾನು ಮಾತೆಲ್ಲ ಕಾಸು ಕೊರ್ಪೀರು ಪೂಜೆ ಮಲ್ಪುರೇನ ಮೂಜಿ ಬರ್ತು ಪೂಜೆ ಅವನ ಪೇರು ಭಟ್ರಾಗ್ಲಿ ತಂದ್ರೆ ಧರ್ಮನ ಪೇರು ಮೂಜಿ ಬರ್ತು ಪೂಜೆ ಮಲ್ಪಲೆ ವೇದ ಕಲ್ತನೇನೇ ಪೂಜೆ ಮಲ್ಪೊಡೊಂದು ಅಣ್ಣ ವೇದ ಕಲ್ತನೆ ಈಗ ಪೂಜೆ ಮಲ್ತಾನೆ ವೇದ ಕಲ್ತನೆ ದೇವಸ್ಥಾನ ಪೂಜೆ ಮಲ್ಪೇನ ದೇವಸ್ಥಾನ ಒಂಜಿ ವೇದ ಕಲ್ತನೆ ಒಂಜಿ ದಿನಕ್ಕೂ ಒಂಜಿ ಮದಿಮೆ ಒಂಜಿ ಸಾವು ಒಂಜಿ ಇಂದು ಒಂಜಿ ದಿನಟ್ಟು ಒಂಜಿ ಭಟ್ರು ಆಜಿ ಕಾರ್ಯಕ್ರಮ ಮಾಡ್ತಾರೆ 14,000 ರೂಪಾಯಿ ಮಲ್ಪಿ ವೇದ ಕಲ್ತ್ರಿ ಅಯ್ಯ ನಿಖಿಲ ದೇವಸ್ಥಾನ 15,000 ಗಂಟೆ ಮಣಿ ಬಂದವೇನೆ ಮೂಜಿ ಬರ್ತು ಅಯ್ಯ ಬರ್ಕತ್ತ ಪೂಜೆ ಮಲ್ಪೇನ ನಿಖಿಲ ದೇವಸ್ಥಾನ ಐನ್ ನಿಕ್ಲು ಸುರೂಟ ಚಿಂತನೆ ಐನು ಮಲ್ಪೆ ಸಮಾಜ ಉದ್ಧಾರ ಮಲ್ಪೇರ ತುಂಬು ಇಜ್ಜಾಂದ್ರ ತಿಕ್ಕು ನಲ್ಪ ಕಂಡದ ಅಡಿಟ್ಟು ಒಂಜಿ ಕಲ್ಲಿತ್ತು ಅವಳೊಂಜಿ ಕಲ್ಲಿತ್ತು ಮೂಳೊಂಜಿ ದೇವಸ್ಥಾನ ಇತ್ತು ನಾಡೊಂದು ಬೋದು ದೇವಸ್ಥಾನ ಕಟ್ಟಣ ಯಾರದ್ದು ದೇವಸ್ಥಾನ ಕಟ್ಟಣ ಮಲ್ಲ ವಿಷಯ ಇನ್ನೇ ಒಂಜಿ ಪೇಸರ್ ಆಗ್ತದೆ ದೇವಸ್ಥಾನ ಕಟ್ಟಣೆ ಬುಕ್ಕದ ವ್ಯವಸ್ಥೆ ದಾನೇನು ತೂತಾರ ಯಾರಣ್ಣ ಅಂಚಾಯ ಕಾರಣ ಹಿಂದೂ ಮಾತ ದಾಯ ಪಣ್ಣೊಂದುಳ್ಳೆ ಕಂಡ ಪೂರಾ ಜಾಗಡ್ಲ ಮೂಜಿ ಬರ್ತದ ಪೂಜೆ ಮಲ್ಪನ ಅಗತ್ಯ ಅಜ್ಜಿ ಒಂಜಿ ಬರ್ತದ ಪೂಜೆಲ್ಲ ಯಾರು ಉಂಡು ದೇವರಿಗೆ ವಾರ ಮಲ್ತನಲ್ಲ ಯಾರು ಅಣ್ಣ ಮೂಜಿ ಪೂರ್ತು ಪೂಜೆ ಮಲ್ಪೊಡ್ದಣ್ಣ ಒಂಜಿ ಭಟ್ರಿಗೆ 50,000 ರೂಪಾಯಿ ಸಂಬಳ ಕೊರೋಡು ಗೊತ್ತಾಡದ ಪೊಕ್ಕಡೆ ಭಟ್ರು ಬರ್ಪುಜೇರಿ ಬೊಕ್ಕ ಭಟ್ರು ಸರಿ ಇದ್ಯಾ ಭಟ್ರು ಸರಿ ಭಟ್ರು ಎಂಜಿನೇ ಭಟ್ರು ಸರಿ ಇದ್ದೀರಿ ಭಟ್ರು ಎಂಜಿನ ಅಲ್ಪೋಡ ಹೇಗೆ ಮೇಗ ಪೂಜೆ ಅಲ್ಪೋಡೆ ಈ 15,000 ಅಂಚ ಬೊಕ್ಕ ಐನೇರ್ಲ ಹಣ್ಣು ಪೂಜೇರಿ ಭಟ್ರು ಸರಿ ಇದ್ದೀರಿ ಮಾತ್ರ ಹಣ್ಪುನೆ ಇನ್ನು ಭಟ್ರಾದ ಏನು ಭಟ್ರಿನ ಬಗ್ಗೆ ಪುಗರ್ನತ್ತೆ ಏನು ವಿಷಯನ ಪಡ್ನೆ ಮೇಡ ನಮ್ಮ ಇಂಚಿನ ವಿಚಾರನ ಮಾತ್ರ ತೂಂದೆ ಇನ್ನು ವ್ಯವಸ್ಥೆ ಸರಿ ಇಜ್ಜಿ ಬಟ್ನಕ್ಲು ಹಾಳಾಗ್ತೀರಿ ಊರು ಸರಿ ಇಜ್ಜಿ ದಿನೇ ಪಾತ್ರ ಬದಲಿಗೆ ಸಮಾಜದ ಇಂಚಿನ ಚಿಂತನೆ ಮಲ್ಪೋಡ್ಚೇರ್ಲ ಎಡ್ಡೆ ಚಿಂತನೆ ಮಲ್ಪಲಿ ಕ್ಷೇತ್ರ ಉಳ್ಳಾಳ್ತಿನ ಕ್ಷೇತ್ರ ಆಣ ಮಗಲಕ್ಕ ಬೇಳೆನ ಮಳ್ತೀರಿ ಮುರಣಿ ಒಂಜಿ ಪುಂಜೋಗು ಮುಲ್ಪ ಸಮ್ಮನ ಮಳ್ತೀರಿ ಅಲ್ಪ ವೇದಿಕೆಡು ಮಾತೆರಗಿಲ್ಲ ಅಟಿಲ್ ಮಳ್ತು ಪಾಡ್ನೆಗೆ ಆ ಪುಣ್ಣು ಆ ಪುಂಜು ಒಂಜಿ 1,000 ಜನಕ್ಕೆ ತನ್ನ ಇಲ್ಲಾಳು ಜೋಕ್ಲೆ ಮಳ್ತಲಕ್ಕೆ ಬೇಕಲೆ ಮಾತ ಉಣುಪು ಮಳ್ತು ಪಾಡಿಯರಿಗೆ ಅಡಿಗೆ ಮಳ್ತು ಪಾಡಿಯರಿಗೆ ಆ ಪುಂಜವನ್ನು ಗುರುತಿಸೋದು ನಿಕ್ಳು ಸಮ್ಮಾನ ಮಾಡ್ತಾರೆ ಇನ್ನಿನ್ನು ನಿಕ್ಳು ಸಾಮರಸ್ಯ ಬಂದ ನೆಂಚಿನ ಬೋಡು ಅದಕ್ಕೆ ಜಾತಿ ಭೇದ ಇತ್ತನ ಆ ಬೇಲೆ ಮಳ್ತಾರೆ ಇಟ್ಟು ಜಾತಿ ಇತ್ತನ ಮಾತಾ ಜಾತಿಗಳ ನಿಕ್ಳು ರಾತ್ರಿ ಬಗ್ಗೆ ಬೇಲೆ ಮಳ್ತದ್ದು ಒಂಜಿ ಪುಳಿ ಹಾಕ್ಲು ಪುಂಜನಕ್ಳು ಮಾತ ಸೇರಿದ ನಿಕ್ಳಿಗೆ ಅಡಿಗೆ ಮಳ್ತದ್ದು ಉಣಸು ಮಲ್ಪದೇ ನಾಂಡ ಅಪ್ಪಡ ಉಳ್ಳಲ್ದೆ ಅಪ್ಪೇನೆ ನಿಕ್ಳಿಗೆ ಉಣುಪು ಮಾಡ್ಲಿಕ್ಕತ್ತ ಉಳ್ಳಾಲ್ತಿನ ಕ್ಷೇತ್ರ ಉಣಸು ಮಳ್ತುಮಗ ಅತ್ತ ಅಪ್ಪಣ್ಣ ಇನ್ನೇನು ಮಾತು ನಿಕ್ಲು ದೈವ ಕ್ಷೇತ್ರ ಏತ ಸಾನ್ನಿಧ್ಯ ಉಂಡು ಆ ಅಪ್ಪೆ ಉಳ್ಳಾಲ್ತಿನ ಏತ ಶಕ್ತಿ ಉಂಡು ಅಪ್ಪಣ್ಣ ಆ ಶಕ್ತಿ ಪೊಕ್ಕಡೆ ಬರ್ಪುಜಿ ನಮ್ಮ ಇಂಚನೆ ಬೇಲೆ ಮಲ್ಪೋಡು ಕಷ್ಟಲ ಬರಡು ನನ್ನ ನಿತ್ಯ ಉತ್ಸವಗಳ ಬರಡು ನೇಮಗು ಬರಡು ಚಾಕಿರಿಗೆ ಬರಡು ಇಲ್ಲಾಳ್ದಕ್ಲು ಬರಡು ನನ್ನ ಈ ದೈವ ಕ್ಷೇತ್ರ ಪೂರ ಎಂಚಗಂಡ ಪೂರ 10 ಲಕ್ಷ 5 ಲಕ್ಷ 3,000 ಡೊನೇಷನ್ ಕೊರ್ಪಣೆ ಮನೆ ತರದಾಕ್ಲಿ ನನ್ನ ಚಾಕಿರಿ ಬರ್ರಿ ಹಾಕ್ಲಿಡಲ್ಲ ಜನ ಈಚೆ ನೋಡ್ತಾರೆ ಹಾಕ್ಲಿ ಬಂದ್ಬಿಟ್ಟೆ ಏನಂದೆ ಚಾಕಿರಿ ಪುಡಿ ಎಲ್ಲ 10 ಲಕ್ಷ ಕೊರ್ಪೇದು ಇನ್ನು ಲಾಸ್ಟಿಗೆ ಚಾಕಿರಿ ಆ ಕೈ ಆಯುಧ ಕಡ್ತಾಳೆ ಮುಗಪುರ ಎಂಕ್ಲೆ ದೇವ್ರು ನೋಡೋ ಅಂಚಿನ ಕಾಲ ಬರ್ಬಿಡು ಅಂಚಿನ ಬರ್ಬಿಡು ದಂಡ ಏರ ಚಾಕಿರಿಗೆ ರೆಡಿ ಇಜ್ಜಿ ಬಳೆದೀರೆ ರೆಡಿ ಇಜ್ಜಿ ಅವನ ಮಲ್ಲ ಅವಮಾನದ ಲೆಕ್ಕ ಆತಂದು ಬಳೆದೀಪನೇ ಮಂಡ ಜಗಾರನ ಇಂಚಿನ ವಿಚಾರದಲ್ಲಿ ಬಗ್ಗೆ ಮಾತ್ರ ಚಿಂತನೆ ಮಾಡ್ಕೊಡತ್ತಂದೆ ಸಮಾಜ ಅಡ್ಡೆ ಅವಡು ಸಮಾಜ ಸುಧಾರಣೆ ಮಾಡಿ ಈತೆ ನಮ್ಮ ದುಂಬುದ ಹಿರಿಯ ಹಾಕ್ಲು ಮರ್ತನೆ ಕಟ್ಟುಪಾಡು ಹೆಂಚಿನ ಉಂಡು ಐತ ಬಗ್ಗೆ ಮಾತ್ರ ಚಿಂತನೆ ಮಾಡ್ಪಲೆ ಮಾತೇರಲ್ಲ ಹೊಸತ್ತು ಮಲ್ಪೆರೆ ಬೋಡ್ಚಿ ಅಟ್ಟೋಡು ನಿಕ್ಕಲು ಇಲ್ಲ ದೈವ ಒಪ್ಪುಲಾಗ ನಿಕ್ಕಲು ಹಿರಿ ಹಾಕ್ಲಿಗೆ ಐನ ಆಜಿ ಜೋಕುಲ್ಲ ಆತಂದು ಸಂತೋಷ ಹೊಡಿತೀರಿ ಇನ್ನು ನಿಕ್ಕಳು ಅವೇ ನಿಕ್ಕಲ ಅಟ್ಟೋಡಿತ್ತರ ಆ ಗಂಟು ಕಟ್ಟದ ದೀಪನ ಆ ದೈವನು ಕೊಡ್ತದ್ದು ಐಕ ಸ್ಥಾನ ಮಂಚ ಮಣಿ ಮಂಚ ಮಲ್ತದ್ದು ಮರಳು ಬತ್ತ ತಿರ್ಗೊಂದುಳ್ಳಾರ ನಿಕ್ಲೆ ಅಂಚಾಯ ಕಾರಣ ಆತ್ಮಾತ ಅಗತ್ಯ ಓಲ ಇಜ್ಜಿ ಗ್ರಾಮಗೊಂಜಿ ದೇವರಿ ಗ್ರಾಮಗೊಂಜಿ ದೈವ ಬೊಕ್ಕ ಪ್ರತಿಯೊಂದಿಲ್ಲ ಆಯನ ಇಲ್ಲದ ಆಯ ಹಿರಿಯ ಕೈ ಮುಗ್ಗಿನ ಒಂಜಿ ಉಪ್ಪುರೆ ಗಂಟು ಮುಡಿಪುದ ಗಂಟ್ಲು ಬೊಕ್ಕ ನಾಗನ್ನು ನಾಡ್ಯಾರಿಜ್ಜಿ ಭೂಮಿಯೇ ನಾಗ ನಿಕ್ಲೆ ಮೂಲ ನಾಗ ತಿಕ್ಕ್ಯಾರೇ ಇಜ್ಜಿಲ್ಲ ಇಪ್ಪಡು ಭಟ್ರಾಗ್ಲಾಗೈತಡೆ ಬೋಡ ಒಂಜಿ ವಾ ಭಟ್ರ ಪ್ರಶ್ನೆ ನಿಕ್ಲೆ ಮೂಲ ನಾಗೆ 15 ವರ್ಷ ನಿಕ್ಲ ಜೀವ ಮಾಡೋಡು ಒಂಜಿ ನಾಗನ್ನ ನಾಡ್ರಂಡು ಬೊಕ್ಕ ತನ ನಿಕ್ಲಿ ಪರಬ್ಯಾಪಾರ ನಿಕ್ಲೆ ನಾಗೆ ತಿಕ್ಕರ ಆ ತನಗ ನಾಗೆ ಹತ್ತನ ಪುಂಡು ಬಂದುಲೇ ನಿಕ್ಲು ಆ ಮಣ್ಣಿಡು ಬದುಕೋದುಳ್ಳಾರ ಆ ಮಣ್ಣಿಡು ಉಪ್ಪುನ ನಾಗೇನೇ ನಿಕ್ಲ ನಾಗೆ ಗೊತ್ತಾಗತ್ತ ನಾಗೆ ನಾಗನ ದೋಸವನ್ನು ಪಡ್ಪುನ ವಿಜ್ಜಿ ಅವಲೋ ಸುಳ್ಳು ಗೊತ್ತಾಗತ್ತ ನಾಗನ ದೋಸವನ್ನು ಪಡ್ಪುನ ವಿಜ್ಜಿ ನಾಗೆ ದಾಯ ನಿಕ್ಲಿ ದೋಸ ಮಾಡ್ಕೊಂಡು ನಿಕ್ಲು ನಾಗಕ್ಕೆ ದಾಯ್ತ ಅನ್ಯಾಯ ಮಾಡ್ತಾರೆ ದಾಳ ಅನ್ಯಾಯ ಮಾಡ್ತಾರೆ ನಿಕ್ಲ ಕಲ್ಪನೆ ನಿಕ್ಲ ಮನಸ್ಸು ಹಾಕಿದ್ದು ಮೂಲನಾಗ ಇಡೀ ಭೂಮಿನಿ ನಾಗದೇವರು ತುಂಬುದೇರು ನನಗ ನಮ್ಮ ಉಪ್ಪುನ ಭೂಮಿಡೇ ನಾಗೆ ಇಜ್ಜನ ಅಪ್ಪಣ ನಿಕ್ಲ ಹಿರಿಯಾಗ್ಲಿಗೆ ನಾಗೆ ಇತ್ತು ಜನ ನಿಕ್ಲ ಹಿರಿಯಾಗ್ಲಿಗೆ ಈ ಭೂತ ಇತ್ತು ಬೊಕ್ಕ ಬತ್ತನ ನಿಕ್ಲೆಗೆ ನನಗೆ ಈತು ಕುಲೆ ಬತ್ತನ 63 ಕುಲೆ 75 ಕುಲೆ ಎಂಬ ಬೊಕ್ಕರ ಕುಲೆ ಬೂರ ಬಿಡ್ಪಾದ ನನಗೆ ಬೊಕ್ಕ ಕೂಡ ಬಂಡಿರೋಡು ಅವು ಈ ಭೂತದಾಗ ಹಿಡಿದು ಬಿಡ್ಪಾದ ಅಂಚೆ ಭೂತ ಜಿಂದು ಐನು ಸುರುವೆ ಬಂದ ಭೂತದಾಗ ಹಿಡಿದು ಬಿಡ್ಪೋಳಿಂದು ಇಂದು ಮಾತು ನರಮನ್ನ ಕಾಸು ಸಮಯ ನಿಕ್ಲ ಬುದ್ಧಿ ಪೂರ ವೇಸ್ಟ್ ಆವೊಂದುಂಡು ಇಂದು ಸತ್ಯ ನಿಕ್ಲ ಹಿರಿಯಾಕ್ಲಿ ಹೆಂಚಿನ ನಂಬುದೇರಿ
ಆತೇ ನಂಬಲೆ ಬೊಕ್ಕ ನಿಖಿಲ ಭೂತಗು ಈ ತೂತದ ಪಾರಿ ಬಣ್ಣಿಯವರೆಲ್ಲ ತೊಂಬರ್ರು ನಿಖಿಲಲ್ಪ ఆయన ಒಂಜಿ ಇಂಚಿನ ಪಾರಿ ಅವನದು ಇಂಚಿನ ಪಾರಿ ಸಾವುದ ಪಾರಿಯ ಭೂತಗು ಪಾರಿ ಎಂಚಿನ ಐತ ನಿನ್ನ ಭೂತಗ ಹೀಗೆ ಪಾರಿ ಬರೋಡು ಮುಂಜಾನೆ ಬಡಿಯರೆಂಚಿ ನಿನ್ನ ಇಲ್ಲಾರ್ದ ದೈವ ನಿನ್ನ ಪಾತ್ರರನ್ನು ಕೇಳುಂಜಿ ಈ ಬಣ್ಣಿನ ಭೂತ ಕೇಳುಂಜಲ್ಲ ಆ ಭೂತಗೆ ನೇಮ ಮಾಡ್ಕೊಡ್ಚಿ ನಿಕ್ಲು ಎಂಚಿನ ಭೂತವು ಭಟ್ರು ಬರೋಡ ಪಾರಿ ಬರೋಡು ನಿನ್ನ ಅಮ್ಮೆ ಅಜ್ಜೆ ಪುರ ಬೈದೇರ ಪೂರ ಅವತಾರ ಮಲ್ಪಿರ್ಬೋದು ಹಂಪುಗ ಒಂದುಳ್ಳಾರ ನಿಕ್ಲು ಬಾರಿ ಕಬಕ್ಕ ಕೂಡ ಬಟ್ಟೆ ಅಲ್ಪಬೋದು ಮುಳಿಪುನೆ ಬಟ್ರೆ ಮಗೆ ಸರಿ ಇಜ್ಜಿ ಅಮ್ಮೆ ಸರಿ ಇಜ್ಜಿ ಅವು ಭೂತದ ಉಪದ್ರ ಅದು ಇಂಬೆ ಸರಿ ಇಜ್ಜಿ ಸುರುಟು ಬಗ್ಗೆ ಮೇಲೆ ಮಗೆ ಸರಿ ಇಪ್ಪುನೆಂಚ ಮೆಗು ಮರಲು ಇದು ತಪ್ಪಾಡ ಕ್ಷಮಿಸಲಿ ಯಾನು ಅಂಚತ್ತು ಯಾನು ಬೇತ ರೂಪದ ಒಂದು ಭಾಷಣ ಮಾಡ್ತೆ ಅಂಚ ನಾವು ನಿಕ್ಲೆ ಮಾತಾಡಲ್ಲ ಚೂರು ಹರ್ಟ ಇರಲ್ಲ ಯಾರು ಸಮಯದ ಅಭಾವಲ ಆಂಡು ಏರು ಮಾತ ಬೆಂದೇರಿ ಅಕ್ಲ ನಿಕ್ಲ ಒಂಜಿ ಬೊಟ್ಟು ಬೆಗರು ಕೂಟ ಹತ್ತಜದ ಈ ಅಪ್ಪೆ ಉಳ್ಳ ಆರ್ದಿನ ಸನ್ನಿಧಾನ ಬೂರ್ದಿತ್ತಿಲ್ಲ ಅವು ನಿಕ್ಲಿಗೆ ವಾ ಪೊರ್ತುಡ್ಲ ಅವು ಕ್ಯಾಶ್ ಇರುತ್ತೆ ಡಿಪಾಸಿಟ್ ಮಾಡ್ತಾರೆ ಲೆಕ್ಕ ಏಪಲ ಎಲ್ಲೆಲ್ಲಿ ವಿಷಯ ಮಾತ ಕೇನೋಡ್ಚಿ ನೀನು ನಿಕ್ಲಿ ಏರು ಮಾತ ಬೆಂತಾರೆ ನಿಕ್ಲು ಮಾತ ಎಂಕ್ಲೆ ದಿಂಜ ದುಂಬುಳ್ಳಾರು ದಯಣ ನಿಕ್ಲೆ ಬ್ಯಾಂಕ್ ಡಿಪಾಸಿಟ್ ಕಾಸು ಉಂಡು ಲೆಕ್ಕ ವಾ ಪೊರ್ತು ನಿಕ್ಲ ಕಷ್ಟದ ಪೊರ್ತು ವಾ ಪೊರ್ತು ನಿಕ್ಲಿಗೆ ನೆತ್ತರಿ ಬೋಪುನ ಪೊರ್ತುಂಡು ಆ ಪೊರ್ತುಡು ಅಪ್ಪೆ ಉಳ್ಳಾಲ್ದಿ ಏನು ನೆನತೊಳ್ಳಿ ನಿಕ್ಲಿಗೆ ನಿಕ್ಲು ಬೆಗರ ನೆತ್ತೆರಾದು ದಿಕ್ಕಡು ನಿಕ್ಲಿಗೆ ನೆತ್ತೆರಾದು ಪಡು ಬಂಡು ಒಂಜಿ ಪಾತ್ರದೊಟ್ಟಿಗೂ ಏನ ಭಾಷಣದ ನೊಂತಬೆ ನಿನ್ನ ಭಾಷಣದಲ್ಲ ಪಳ್ಳಿ ಎಂಚಿನೊಂದು ಬಂಡ್ಲ ಪಳ್ಳಿ ಎಂಕೊಂಚ ಅವಕಾಶ ಕೊಡ್ತಾರೆ ನಿಕ್ಲಿ ಅದಕ್ಕೆ ನಿಕ್ಲಿಗೆ ಮಾತಾಡಲ್ಲ ಧನ್ಯವಾದ.